ಸರ್ಕಾರ ಕಾನೂನನ್ನು ವೈಲೇಷನ್ ಮಾಡಿ, ಕಾನೂನಿಗೆ ಅಗೌರವ ಮಾಡಿ ಈ ಎರಡೂ ಕಾರ್ಯಕ್ರಮ ಮಾಡಿ ಇವತ್ತು 11 ಜನ ಅಮಾಯಕ ವಿದ್ಯಾರ್ಥಿಗಳ ಕೊಲೆಯಾಗಿದೆ. ಇದಕ್ಕೆ ನೇರ ಕಾರಣ ಈ ಸರ್ಕಾರ ಅಂತ ನಾವು ಹೇಳಿದ್ದೀರಿ. ಇಷ್ಟಿದ್ರೂ ಕೂಡ ಕ್ಷಮಾಪಣೆ ಕೇಳಿದ್ದೀನಿ. ವಿಷಾದ ವ್ಯಕ್ತ ಮಾಡ್ತಾರೆ ಹೊರತು ಕ್ಷಮಾಪಣೆ ಕೇಳಲೇ ಇಲ್ಲ ಅವ್ರ ಬಾಯಲ್ಲಿ. ಇದು ಕಲ್ಲು ಹೃದಯದ ಸರ್ಕಾರ. ಈ 11 ಜನರ ಸಾವಿಗೆ ಸರ್ಕಾರನೇ ನೇರ ಕಾರಣ. ಇದನ್ನು ಮುಚ್ಚಾಕುವಂಥ ಕೆಲಸವನ್ನು ಇವತ್ತು ಉತ್ತರದಲ್ಲಿ CM ಅವರು ಹೇಳಿದ್ದಾರೆ. ರಾಜ್ಯದ ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಮುಂದೆ ಈ ರಾಜ್ಯದ ಜನ ಕಾಂಗ್ರೆಸ್ ಪಾರ್ಟಿಗೆ ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ. ನಿನ್ನೆ ವಿಧಾನಸಭೆಯಲ್ಲಿ ನನ್ನ ಜೊತೆ ಅವರು ಟ್ಯಾಕಲ್ ಮಾಡೋವಂಥ ಸಂದರ್ಭದಲ್ಲಿ ನಾನು ಅವ್ರನ್ನ ಕೇಳಿದೆ, ನೀನು ಎಲ್ಲ ಒಂದು ಕಡೆ ಚಡ್ಡಿ ಹಾಕಿದ್ದೆಲ್ಲಪ್ಪ ಅಂತ. ನಾನು ಚಡ್ಡಿ ಹಾಕಿದ್ದೆಲ್ಲ ಅಂತ ಒಂದು ಪದ ಹೇಳಿದ್ದಕ್ಕೆ ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ ಅಂತ ಪೂರ್ತಿ RSSನ ಅಂದರೆ ಅದು RSSನ ಭಗವದ್ಗೀತೆ. ಅದು RSSನ ಭಗವದ್ಗೀತೆಯನ್ನು ಅವ್ರು ಹೇಳ್ಬಿಟ್ರು ವಿಧಾನಸಭೆ ಅಧಿವೇಶನದಲ್ಲಿ ಆನ್ ರೆಕಾರ್ಡ್ ಹೇಳಿದ್ರು. ಹೌದು, ನಾನು RSSಗೆ ಹೋಗಿದ್ದು ನಿಜ, RSS ಗೀತೆಯನ್ನು ಕಲ್ತಿದ್ದು ನಿಜ ಅಂತೇಳಿ. ಇವತ್ತು ರಾಷ್ಟ್ರೀಯ ನಮ್ಮ ನಾಯಕರು ಅದಕ್ಕೆ ಟ್ವೀಟ್ ಮಾಡಿದ್ದಾರೆ. ಒಂದು ಕಡೆ ರಾಹುಲ್ ಗಾಂಧಿಯವರು ಈ ದೇಶದಲ್ಲಿ ಏನೇ ಆದ್ರೂ ಕೂಡ ಅದಕ್ಕೆ RSSೇ ಕಾರಣ ಅಂಥೇಳಿ RSS ಮೇಲೆ ದೋಷಾರೋಪಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲಿ ಉಪಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತೇಳಿ RSS ಪರವಾಗಿ ಮಾತಾಡಿದ್ದಾರೆ. ಇದನ್ನು ಅವ್ರಿಗೆ ಬಿಡ್ತೀನಿ, ಅವ್ರ ಪಾರ್ಟಿಯವ್ರಿಗೆ. ಒಟ್ಟಿನಲ್ಲಿ ಕ್ರಾಂತಿ ಅಂತೂ ಆಗುತ್ತೆ. ಅದು ಯಾವಾಗ ಆಗುತ್ತೆ, ಹೇಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇವತ್ತು ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಒಡೆದ ಮನೆ. ಡೆಲ್ಲಿಯವರ ಕಾಂಗ್ರೆಸ್ಸು ಅದು ಒಂಥರ ಡೂಪ್ಲಿಕೇಟ್. ಅವ್ರಿಗೇನು ರಾಹುಲ್ ಗಾಂಧಿಗೆ ಬುದ್ಧಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಮನಸ್ಸಿಗೆ ಬಂದಂಗೆ ದಾಖಲೆ ಇಲ್ದಂಗೆ ಮಾತಾಡ್ತಾರೆ. ಓಟೇ ಬೋಗಸ್ ಅಂತಾರೆ. ಅದೇ ಓಟಲ್ಲಿ ಗೆದ್ದು MP ಆಗಿ ಅಲ್ಲಿ ಕೂತವ್ರೆ. ಇಲ್ಲ MP ಸ್ಥಾನಕ್ಕಾದರೂ ರಾಜೀನಾಮೆ ಕೊಡಬೇಕು. ಅವರು ಕೊಟ್ಬಿಟ್ಟು ನಾನು ಗೆದ್ದಿರೋದೇ ಬೋಗಸ್ಸಿಂದ, ಅದಕ್ಕೆ ಕೂತ್ಕೊಳಲ್ಲ ಅಂಥೇಳಿ ಕಾಂಗ್ರೆಸ್ ಪಾರ್ಟಿಯಿಂದ ಯಾರ್ಯಾರು MP ಗೆದ್ದಿದ್ದಾರೆ ಅವರೆಲ್ಲ ರಾಜೀನಾಮೆ ಕೊಟ್ಬಿಡ್ಬೇಕು. ಓಟು ಸರಿಯಾಗಿಲ್ಲ, ನಮ್ಮದು ಓಟು ಎಲೆಕ್ಟ್ರಾನಿಕ್ ವೋಟಿಂಗ್ ಸರಿಯಿಲ್ಲ, ಬೋಗಸ್ ಅಂತೇಳಿ ಕೊಡಬೇಕು. ಅದು ಕೊಡಲ್ಲ. ಬೋಗಸ್ ವೋಟಿಂಗ್ ಅಂತ ಹೇಳ್ತಾರೆ, ರಾಜೀನಾಮೆ ಕೊಡಲ್ಲ. ಇದು ಅವ್ರ ಡಬಲ್ ಸ್ಟ್ಯಾಂಡರ್ಡು, ಡಬಲ್ ಗೇಮು. ನೋಡಿ, RSS ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧ ಇಲ್ಲ. RSS ಒಂದು ದೇಶಭಕ್ತಿಯ ಸಂಘಟನೆ. ಅದನ್ನು DK ಶಿವಕುಮಾರ್ ಅವ್ರ ಬಾಯಲ್ಲಿ ಕೇಳಿದ್ದು ನಮಗೆಲ್ಲ ಸಂತೋಷ ತಂದಿದ್ದು. ಏನಪ್ಪ ಜ್ಞಾನೇಂದ್ರ? ಇಲ್ಲೂ ಆಗೈತಪ್ಪ, RR ನಗರದಲ್ಲೂ ಆಗೈತೆ. ಎಲ್ಲಿ ದಾಳಿ? ಅದಿನ್ನ ನಾನು ಮಾಹಿತಿ ತಗೊಂತಾ ಇದ್ದೀನಿ. ಇನ್ನೂ ಆಯ್ತು, ಇನ್ನೂ ಕಟ್ಟಿ. ನೋಡಿ, SITಯನ್ನು ರಚನೆ ಮಾಡಕ್ಕೆ ಹೇಳಿದವರು ಈ ಒಂದು ಕಮ್ಯುನಿಸ್ಟ್ ಪಾರ್ಟಿಯವರು. ಯಾರಿಗೆ ಕಮ್ಯುನಿಸ್ಟೇ ಇರ್ತದೋ ಈ ದೇಶದ ಬಗ್ಗೆ ಅವ್ರು ಮಾತಾಡಿರೋವಂಥದ್ದು ಎಡಪಂಥೀಯರು. ಈಗ ಅವನ್ಯಾರೋ ಮಾಸ್ಕ್ ಮ್ಯಾನ್ ಅವನ್ನೆಲ್ಲ ಬಣ್ಣ ಬಯಲಾಗ್ತಾ ಇದೆ. 3 ಜನ ಹೆಂಡ್ತಿದ್ದೀರು, ಮಕ್ಕಳನ್ನು ನೋಡ್ಕೊಂಡೆ ಹೊಡೆದು ಹೆಂಡ್ತಿ ಹೇಳಿದಾಳೆ ಇವತ್ತು, ನನ್ನ ಭಾಳಷ್ಟು ಸರಿ ಹೊಡೆದು ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದಾನೆ, ಬಿಟ್ಟಿದ್ದಾನೆ, ಅದೇ ಪುಣ್ಯ ನನಗೆ ಅಂತೇಳಿ. ಮೊದಲನೇ ಹೆಂಡ್ತಿ. ಇನ್ನು 2 ಹೆಂಡ್ತಿಗಳು ಏನು ಕೊಡ್ತಾರೋ ಗೊತ್ತಿಲ್ಲ. ಇನ್ನೊಬ್ಬ ಹೆಣ್ಮಗಳು ಬಂದು ಅನನ್ಯ ಭಟ್ ಏನೋ ಹೇಳಿದ್ದಾರೆ, ಇಲ್ಲದೇ ಇರೋ ಮಗುನ ಹುಟ್ಟಾಕಿ ಡಾಕ್ಟ್ರೆಲ್ಲ ಓದಿಸ್ಬಿಟ್ಟಿದ್ದಾರೆ. ಅಂದರೆ ಈ ಎಡಪಂಥೀಯರು ಹೆಂಗೆ ವ್ಯೂಹವನ್ನು ರಚನೆ ಮಾಡಿ ಧರ್ಮಸ್ಥಳವನ್ನು ಹಾಳು ಮಾಡಬೇಕು, ತಿರುಪತಿ ವೆಂಕಟೇಶ್ವರನ್ನು ಹಾಳು ಮಾಡಬೇಕು,
ಅಯ್ಯಪ್ಪ ಸ್ವಾಮಿಯನ್ನು ಹೇಗೆ ಹಾಳು ಮಾಡಬೇಕು ಅನ್ನೋದೇ ಇವ್ರದ್ದು ಎಡಪಂಥೀಯರ ಸ್ಟ್ಯಾಂಡ್ ಇದು. ಇವತ್ತು ಅವರೆಲ್ಲ ಸೇರಿ ಇನ್ನೊಂದು ಕುತಂತ್ರ ಮಾಡೋಕ್ಕೆ ಹೊರಟಿದ್ದಾರೆ. ರಾಜ್ಯದ ಜನ ಅರ್ಥ ಮಾಡ್ಕೊಬೇಕು. ಇವ್ರಿಗೆಲ್ಲ ಓನರ್ ಯಾರು, ಇವ್ರಿಗೆ ಮಾಸ್ಟರ್ ಮೈಂಡ್ ಯಾರು? ದಟ್ ಮಾಸ್ಟರ್ ಮೈಂಡ್ ಈಸ್ ಮಿಸ್ಟರ್ ಸಿದ್ದರಾಮಯ್ಯ. ಇವರೆಲ್ಲ ಸೇರ್ತಾ ಇದ್ದಿದ್ದು ಸಿದ್ದರಾಮಯ್ಯನವ್ರ ಮನೆಯಲ್ಲೇ ಸೇರಿ ಎಲ್ಲರೂ ಕೂಡ ಈ SIT ಕೊಡೋಕ್ಕೆ ಆದೇಶ ಮಾಡಿದ್ದು ಇದೇ ಎಡಪಂಥೀಯರು. ಇವತ್ತು ಇಂಥ 10 ಸಭೆ ಮಾಡಲಿ, ಇವತ್ತು ರಾಜ್ಯದ ಜನತೆಗೆ ಸ್ಪಷ್ಟ ಆಗಿದೆ. SITಯ ಮೊಹಂತಿಯವರು ಹೆಸರೂ ಕೂಡ ಇವರೇ ಹೇಳಿದ್ದು, ಯಾರು ಈ ಎಡಪಂಥೀಯವರು. ಈಗಿಲ್ಲ ಅಂತ ಹೇಳಿದ್ರೆ ಜನ ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಇಡೀ ನಮ್ಮ ರಾಜ್ಯ ಪೂರ್ತಿ ಧರ್ಮ, ನಮ್ದು ಯಾವುದೇ ದೇವಸ್ಥಾನ ಅಂತ ನಮಗೇನು ಬ್ರ್ಯಾಂಡ್ ಇಲ್ಲ. ನಮಗೆ ಯಾವುದೇ ದೇವಸ್ಥಾನ ಆದರೂ ಹಿಂದೂ ದೇವಸ್ಥಾನ ಮೇಲೆ ಈ ಥರ ಆದರೆ ಎಲ್ಲ ದೇವಸ್ಥಾನಗಳ ಪರವಾಗಿ ನಾವು ನಿಲ್ತೀರಿ. ಈಗಾಗಲೇ ರಾಜ್ಯ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ, ನಮ್ಮ ಹೋರಾಟವನ್ನು ಹಿಂದೂ ದೇವಾಲಯಕ್ಕೆ ಏನಾದರೂ ಅಪಮಾನ ಆದರೆ ಸುಮ್ಮನೆ ಬಿಡಲ್ಲ ಅಂತ ಎಚ್ಚರಿಕೆಯ ಹೋರಾಟವನ್ನು ನಾವು ಮಾಡ್ತಾಯಿದ್ದೀವಿ. ಸರ್ಕಾರ ಕಾನೂನನ್ನು ವೈಲೇಷನ್ ಮಾಡಿ, ಕಾನೂನಿಗೆ ಅಗೌರವ ಮಾಡಿ, ಈ ಎರಡೂ ಕಾರ್ಯಕ್ರಮ ಮಾಡಿ ಇವತ್ತು 11 ಜನ ಅಮಾಯಕ ವಿದ್ಯಾರ್ಥಿಗಳ ಕೊಲೆಯಾಗಿದೆ. ಇದಕ್ಕೆ ನೇರ ಕಾರಣ ಈ ಸರ್ಕಾರ ಅಂತ ನಾವು ಹೇಳಿದ್ದೀರಿ. ಇಷ್ಟಿದ್ರೂ ಕೂಡ ಕ್ಷಮಾಪಣೆ ಕೇಳಕ್ಕೆ ಹೇಳಿದ್ದೀನಿ. ವಿಷಾದ ವ್ಯಕ್ತ ಮಾಡ್ತಾರೆ ಹೊರತು ಕ್ಷಮಾಪಣೆ ಕೇಳಲೇ ಇಲ್ಲ ಅವ್ರ ಬಾಯಲ್ಲಿ. ಇದು ಕಲ್ಲು ಹೃದಯದ ಸರ್ಕಾರ. ಈ 11 ಜನರ ಸಾವಿಗೆ ಸರ್ಕಾರನೇ ನೇರ ಕಾರಣ. ಇದನ್ನು ಮುಚ್ಚಾಕುವಂಥ ಕೆಲಸವನ್ನು ಇವತ್ತು ಉತ್ತರದಲ್ಲಿ CM ಅವರು ಹೇಳಿದ್ದಾರೆ. ರಾಜ್ಯದ ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಮುಂದೆ ಈ ರಾಜ್ಯದ ಜನ ಕಾಂಗ್ರೆಸ್ ಪಾರ್ಟಿಗೆ ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ. ನಿನ್ನೆ ವಿಧಾನಸಭೆಯಲ್ಲಿ ನನ್ನ ಜೊತೆ ಅವರು ಟ್ಯಾಕಲ್ ಮಾಡೋವಂಥ ಸಂದರ್ಭದಲ್ಲಿ ನಾನು ಅವ್ರನ್ನ ಕೇಳಿದೆ, ನೀನು ಎಲ್ಲ ಒಂದು ಕಡೆ ಚಡ್ಡಿ ಹಾಕಿದ್ದೆಲ್ಲಪ್ಪ ಅಂತ. ನಾನು ಚಡ್ಡಿ ಹಾಕಿದ್ದೆಲ್ಲ ಅಂತ ಒಂದು ಪದ ಹೇಳಿದ್ದಕ್ಕೆ ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ ಅಂತ ಪೂರ್ತಿ RSSನ ಅಂದರೆ ಅದು RSSನ ಭಗವದ್ಗೀತೆ. ಅದು RSSನ ಭಗವದ್ಗೀತೆಯನ್ನು ಅವ್ರು ಹೇಳ್ಬಿಟ್ರು ವಿಧಾನಸಭೆ ಅಧಿವೇಶನದಲ್ಲಿ ಆನ್ ರೆಕಾರ್ಡ್ ಹೇಳಿದ್ರು. ಹೌದು, ನಾನು RSSಗೆ ಹೋಗಿದ್ದು ನಿಜ, RSS ಗೀತೆಯನ್ನು ಕಲ್ತಿದ್ದು ನಿಜ ಅಂತೇಳಿ. ಇವತ್ತು ರಾಷ್ಟ್ರೀಯ ನಮ್ಮ ನಾಯಕರು ಅದಕ್ಕೆ ಟ್ವೀಟ್ ಮಾಡಿದ್ದಾರೆ. ಒಂದು ಕಡೆ ರಾಹುಲ್ ಗಾಂಧಿಯವರು ಈ ದೇಶದಲ್ಲಿ ಏನೇ ಆದ್ರೂ ಕೂಡ ಅದಕ್ಕೆ RSSೇ ಕಾರಣ ಅಂಥೇಳಿ RSS ಮೇಲೆ ದೋಷಾರೋಪಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲಿ ಉಪಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತೇಳಿ RSS ಪರವಾಗಿ ಮಾತಾಡಿದ್ದಾರೆ. ಇದನ್ನು ಅವ್ರಿಗೆ ಬಿಡ್ತೀನಿ, ಅವ್ರ ಪಾರ್ಟಿಯವ್ರಿಗೆ. ಒಟ್ಟಿನಲ್ಲಿ ಕ್ರಾಂತಿ ಅಂತೂ ಆಗುತ್ತೆ, ಅದು ಯಾವಾಗ ಆಗುತ್ತೆ ಹೇಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇವತ್ತು ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಒಡೆದ ಮನೆ. ಡೆಲ್ಲಿಯವರ ಕಾಂಗ್ರೆಸ್ಸು ಅದು ಒಂಥರ ಡೂಪ್ಲಿಕೇಟ್. ಅವ್ರಿಗೇನು ರಾಹುಲ್ ಗಾಂಧಿಗೆ ಬುದ್ಧಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಮನಸ್ಸಿಗೆ ಬಂದಂಗೆ ದಾಖಲೆ ಇಲ್ದಂಗೆ ಮಾತಾಡ್ತಾರೆ. ಓಟೇ ಬೋಗಸ್ ಅಂತಾರೆ. ಅದೇ ಓಟಲ್ಲಿ ಗೆದ್ದು MP ಆಗಿ ಅಲ್ಲಿ ಕೂತವ್ರೆ. ಇಲ್ಲ MP ಸ್ಥಾನಕ್ಕಾದರೂ ರಾಜೀನಾಮೆ ಕೊಡಬೇಕು. ಅವರು ಕೊಟ್ಬಿಟ್ಟು ನಾನು ಗೆದ್ದಿರೋದೇ ಬೋಗಸ್ಸಿಂದ ಅದಕ್ಕೆ ಕೂತ್ಕೊಳಲ್ಲ ಅಂಥೇಳಿ ಕಾಂಗ್ರೆಸ್ ಪಾರ್ಟಿಯಿಂದ ಯಾರ್ಯಾರು MP ಗೆದ್ದಿದ್ದಾರೆ ಅವರೆಲ್ಲ ರಾಜೀನಾಮೆ ಕೊಟ್ಬಿಡ್ಬೇಕು. ಓಟು ಸರಿಯಾಗಿಲ್ಲ, ನಮ್ಮದು ಓಟು ಎಲೆಕ್ಟ್ರಾನಿಕ್ ವೋಟಿಂಗ್ ಸರಿ ಇಲ್ಲ, ಬೋಗಸ್ ಅಂತೇಳಿ ಕೊಡಬೇಕು. ಅದು ಕೊಡಲ್ಲ. ಬೋಗಸ್ ವೋಟಿಂಗ್ ಅಂತ ಹೇಳ್ತಾರೆ, ರಾಜೀನಾಮೆ ಕೊಡಲ್ಲ. ಇದು ಅವ್ರ ಡಬಲ್ ಸ್ಟ್ಯಾಂಡರ್ಡು, ಡಬಲ್ ಗೇಮ್. ನೋಡಿ, RSS ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧ ಇಲ್ಲ. RSS ಒಂದು ದೇಶಭಕ್ತಿಯ ಸಂಘಟನೆ. ಅದನ್ನು DK ಶಿವಕುಮಾರ್ ಅವ್ರ ಬಾಯಲ್ಲಿ ಕೇಳಿದ್ದು ನಮಗೆಲ್ಲ ಸಂತೋಷ ತಂದಿದ್ದು. ಏನಪ್ಪ ಜ್ಞಾನೇಂದ್ರ? ಇಲ್ಲೂ ಆಗೈತಪ್ಪ, RR ನಗರದಲ್ಲೂ ಆಗೈತೆ. ಎಲ್ಲಿ ದಾಳಿ? ಅದಿನ್ನ ನನ್ನ ಮಾಹಿತಿ ತಗೊಂತ ಇದ್ದೆ.
ಇನ್ನೂ ಗಟ್ಟಿ ಧರ್ಮಸ್ಥಳ ವಿಚಾರವಾಗಿ ನನ್ನ ಎಡಪಂಥೀಯರೆಲ್ಲ ಸಭೆ ಸೇರಿದ್ದಾರೆ. SIT ಮೇಲೆ ರಾಜಕೀಯ ಒತ್ತಡ ಇದೆ ಅಂತ ಸಹಿ ಸಂಗ್ರಹ ಅಭಿಯಾನ ಮಾಡೋದು ಕೊಂಡಿದ್ದಾರೆ ಸರ್. ನೋಡಿ, SITಯನ್ನು ರಚನೆ ಮಾಡಕ್ಕೆ ಹೇಳಿದವರು ಈ ಒಂದು ಕಮ್ಯುನಿಸ್ಟ್ ಪಾರ್ಟಿಯವರು. ಯಾರಿಗೆ ಕಮ್ಯುನಿಷ್ಟ ಇರ್ತದೋ ಈ ದೇಶದ ಬಗ್ಗೆ ಅವ್ರು ಮಾತಾಡಿರೋವಂಥದ್ದು ಎಡಪಂಥೀಯರು. ಈಗ ಅವನ್ಯಾರೋ ಮಾಸ್ಕ್ ಮ್ಯಾನ್ ಅವನ್ನೆಲ್ಲ ಬಣ್ಣ ಬಯಲಾಗ್ತಾ ಇದೆ. 3 ಜನ ಹೆಂಡ್ತಿದ್ದೀರು, ಮಕ್ಕಳನ್ನು ನೋಡ್ಕೊಂಡೆ ಹೊಡೆದು ಆ ಹೆಂಡ್ತಿ ಹೇಳಿದಾಳೆ ಇವತ್ತು, ನನ್ನ ಭಾಳ ಸರಿ ಹೊಡೆದು ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದಾನೆ, ಬಿಟ್ಟಿದ್ದಾನೆ, ಅದೇ ಪುಣ್ಯ ನನಗೆ ಅಂತೇಳಿ. ಹಾಂ, ಮೊದಲನೇ ಹೆಂಡ್ತಿ. ಇನ್ನು 2 ಹೆಂಡ್ತಿಗಳು ಏನು ಕೊಡ್ತಾರೋ ಗೊತ್ತಿಲ್ಲ. ಇನ್ನೊಬ್ಬ ಹೆಣ್ಮಗಳು ಬಂದು ಅನನ್ಯ ಭಟ್ಟೋ ಏನೋ ಹೇಳಿದ್ದಾರೆ, ಇಲ್ಲದೇ ಇರೋ ಮಗುನ ಹುಟ್ಟಾಕಿ ಡಾಕ್ಟ್ರೆಲ್ಲ ಓದಿಸ್ಬಿಟ್ಟಿದ್ದಾರೆ. ಅಂದರೆ ಈ ಎಡಪಂಥೀಯರು ಹೆಂಗೆ ವ್ಯೂಹವನ್ನು ರಚನೆ ಮಾಡಿ ಧರ್ಮಸ್ಥಳವನ್ನು ಹಾಳು ಮಾಡಬೇಕು, ತಿರುಪತಿ ವೆಂಕಟೇಶ್ವರನ್ನು ಹಾಳು ಮಾಡಬೇಕು, ಅಯ್ಯಪ್ಪ ಸ್ವಾಮಿಯನ್ನು ಹೇಗೆ ಹಾಳು ಮಾಡಬೇಕು ಅನ್ನೋದೇ ಇವ್ರದ್ದು ಎಡಪಂಥೀಯರ ಸ್ಟ್ಯಾಂಡ್ ಇದು. ಇವತ್ತು ಅವರೆಲ್ಲ ಸೇರಿ ಇನ್ನೊಂದು ಕುತಂತ್ರ ಮಾಡೋಕ್ಕೆ ಹೊರಟಿದ್ದಾರೆ. ರಾಜ್ಯದ ಜನ ಅರ್ಥ ಮಾಡ್ಕೊಬೇಕು, ಇವ್ರಿಗೆಲ್ಲ ಓನರ್ ಯಾರು, ಇವರಿಗೆ ಮಾಸ್ಟರ್ ಮೈಂಡ್ ಯಾರು? ದಟ್ ಮಾಸ್ಟರ್ ಮೈಂಡ್ ಈಸ್ ಮಿಸ್ಟರ್ ಸಿದ್ದರಾಮಯ್ಯ. ಇವರೆಲ್ಲ ಸೇರ್ತಾ ಇದ್ದಿದ್ದು ಸಿದ್ದರಾಮಯ್ಯನವ್ರ ಮನೆಯಲ್ಲೇ ಸೇರಿ ಎಲ್ಲರೂ ಕೂಡ ಈ SIT ಕೊಡೋಕ್ಕೆ ಆದೇಶ ಮಾಡಿದ್ದು ಇದೇ ಎಡಪಂಥೀಯರು. ಇವತ್ತು ಇಂಥ 10 ಸಭೆ ಮಾಡಲಿ, ಇವತ್ತು ರಾಜ್ಯದ ಜನತೆಗೆ ಸ್ಪಷ್ಟ ಆಗಿದೆ. SITಯ ಮೊಹಂತಿಯವರು ಹೆಸರೂ ಕೂಡ ಇವರೇ ಹೇಳಿದ್ದು, ಯಾರು ಈ ಎಡಪಂಥೀಯರು. ಈಗಿಲ್ಲ ಅಂತ ಹೇಳಿದ್ರೆ ಜನ ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಇಡೀ ನಮ್ಮ ರಾಜ್ಯ ಪೂರ್ತಿ ಧರ್ಮ, ನಮ್ದು ಯಾವುದೇ ದೇವಸ್ಥಾನ ಅಂತ ನಮಗೇನು ಬ್ರ್ಯಾಂಡ್ ಇಲ್ಲ. ನಮಗೆ ಯಾವುದೇ ದೇವಸ್ಥಾನ ಆದರೂ ಹಿಂದೂ ದೇವಸ್ಥಾನ ಮೇಲೆ ಈ ಥರ ಆದರೆ ಎಲ್ಲ ದೇವಸ್ಥಾನಗಳ ಪರವಾಗಿ ನಾವು ನಿಲ್ತೀರಿ. ಈಗಾಗಲೇ ರಾಜ್ಯ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ, ನಮ್ಮ ಹೋರಾಟವನ್ನು ಹಿಂದೂ ದೇವಾಲಯಕ್ಕೆ ಏನಾದರೂ ಅಪಮಾನ ಆದರೆ ಸುಮ್ಮನೆ ಬಿಡಲ್ಲ ಅಂತ ಎಚ್ಚರಿಕೆಯ ಹೋರಾಟವನ್ನು ನಾವು ಮಾಡ್ತಾಯಿದ್ದೀವಿ.